ಬ್ರೇಕ್ ನಂತರ ವಿಕ್ಟರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶರಣ್ ಅವ್ರ ರೊಮ್ಯಾನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಫಸ್ಟ್ ಹೇಳ್ತಾ ಇದ್ದೀನಿ ನೋಡಿ, ಈ ಪೋಸ್ಟರ್ ಒಂದ್ಸಲ ನೋಡಿದ್ದು. ಸೊ ನೋಡಿದೆ ಶರಣ್ ಅವ್ರು ಎಲ್ಲಿ ಲುಕ್ ಇದೆ ನೋಡಿ, ಇಲ್ಲಿ ಕಣ್ಣು ನೋಡಿ, ಹಾ ಎಲ್ಲಿ ನೋಡ್ತಾವೆ ನೋಡಿ, ರೊಮ್ಯಾಂಟಿಕ್ ಆಗಿ ಲುಕ್ ಕೊಡ್ತಾವ್ರೆ. ಅದು ಸಾಂಗ್ ಕೂಡ ನೋಡಿದ್ರೆ ನಿಮಗೂ ಹಾಗೆ ಅನ್ಸುತ್ತೆ. ಒಂದು ಬ್ಯೂಟಿಫುಲ್ ಸಾಂಗ್ ಅಲ್ಲಿ ಶರಣ್ ಅವ್ರು ಲವರ್ ಬಾಯ್ ಆಗೋಗಿದ್ದಾರೆ. ಶರಣ್ ಏನ್ ಕತೆ ಇದು? ಕಾಮಿಡಿ ಆಯ್ತು, ಡ್ಯಾನ್ಸ್ ಆಯ್ತು, ಸೊ ಹೀರೋ ಆಗೋಗಿದ್ದೀರಾ, ಎಲ್ಲ ತರ ಮಾಡ್ತೀವಿ. ಇವಾಗ ಕಂಪ್ಲೀಟ್ ಆಗಿ ರೊಮ್ಯಾಂಟಿಕ್ ಆಗಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ. ನಮಗೆ ಫಸ್ಟ್ ಡೈರೆಕ್ಟರ್ ಹೇಳ್ತಾ ಇದ್ರು ಅಲ್ಲೇನೋ ಹೀರೋನ್ ಪಕ್ಕ ಇದ್ದಾಗ ಟೆಂಪರೇಚರ್ ಜಾಸ್ತಿ ಆಗಿ 48 ಡಿಗ್ರಿ. ಟೆಂಪರೇಚರ್ ನನಗಲ್ಲ, ನೇಚರ್ ಟೆಂಪರೇಚರ್. ನಮ್ಗೆ ಯೂಶಲಿ ಸಾಂಗ್ ಅಂತಿದ್ದಂಗೆ ಅದಕ್ಕೆ ಹೀರೋಯಿನ್ನೇ ಬೇಕಾಗಿಲ್ಲ, ನಂಗೆ ಟೆಂಪರೇಚರ್ ಜಾಸ್ತಿ ಆಗೋಗಿರುತ್ತೆ. ಅದಕ್ಕೆ ಹೀರೋಯಿನ್ನೇ ಬೇಕು ಅಂತ ಏನಿಲ್ಲ. ಬಟ್ ರೊಮ್ಯಾಂಟಿಕ್ ಸಾಂಗ್ ಅಂದಾಗ ರೊಮ್ಯಾನ್ಸ್ ಮಾಡೋದೆಲ್ಲ ಇರುತ್ತೆ, ಏನಿಲ್ಲ ಸರ್. ಅದಕ್ಕಿಂತ ಜಾಸ್ತಿ ಬೇರೆ ತಲೆಗೆ ಇರುತ್ತೆ. ಫುಲ್ ಬಾಡಿ ಎಲ್ಲ ಶೇಕ್ ಆಗ್ತಾ ಇದೆ. 48 ಡಿಗ್ರೀಸ್ ಇತ್ತು ಸಾಂಗ್ ಮಾಡಿದಾಗ. ಆಮೇಲೆ ಅದಕ್ಕಿಂತ ಮುಂಚೆ ಶರಣ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಡೈಜೆಸ್ಟ್ ಆಗುತ್ತಾ ಅಂತ ಅನ್ನೋದು ಫಸ್ಟು ಶುರು ಆಗಿದ್ದು ಕ್ವಶನ್. ಅದು ಆಗುತ್ತಾ, ಹೆಂಗೆ ಡೈಜೆಸ್ಟ್ ಆಗುತ್ತಾ? ಯಾಕಂದರೆ ನನ್ನನ್ನು ಒಂದು 10 ವರ್ಷಗಳ ಕಾಲ 100 ಸಿನಿಮಾ ನನ್ನೊಬ್ಬ ಕಾಮಿಡಿಯನ್ ಆಗಿ ನೋಡಿದ್ದಾರೆ. ಎತ್ಕೋತಿದ್ದಂಗೆ ಚೆನ್ನಾಗಾಯಿತು ಅಂದರೆ ಶರಣ್ ಇದನ್ನು ಮಾಡ್ತಾನೆ ಅಂತ ಅನ್ನೋದು ಒಂದಾದರೆ, ಪಕ್ಕದಲ್ಲೇ ಒಂದು ಡೇಂಜರ್ ಐತೆ, ಶರಣಿಗೆ ಇದು ಬೇಕಾಗಿತ್ತಾ ಅಂತ. ಅದ್ರ ಪಕ್ಕದಲ್ಲೇ ಇದೆ. ಅದು ಸ್ವಲ್ಪ ಮೈನಸ್ ಆಯಿತು ಅಂದರೂ ಅದೇ ಕ್ವಶನ್. ಸಣ್ಣ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ ಸರ್. ಒಂದು ಹೆಜ್ಜೆ ಈ ಕಡೆ, ಒಂದು ಹೆಜ್ಜೆ ಈ ಕಡೆ, ಅದು ಕತ್ತಿ ಮೇಲೆ ನಡೆದು ಇರೋದು. ಇವತ್ತು ನೀವು ಚೆನ್ನಾಗಿದೆ ಅಂತಿದ್ದಂಗೆ ನೀವು ಹೇಳಿದ್ರಿ ಸರ್ ಸಖತ್ತಾಗಿ ಮಾಡಿದ್ರಿ ಅಂತ. ಈಗ ಆಫ್ ದಿ ಕ್ಯಾಮ್ರಾ ಕೂಡ ನೀವು ನನಗೆ ಆ ಮಾತನ್ನು ಹೇಳಿದ್ರಿ. ಅಲ್ಲಿಗೆ ನಾವು ಗೆದ್ವಿ. ಒಂದು ಸಣ್ಣ ಸ್ಮಾಲ್ ರಾಂಗ್ ಸ್ಟೆಪ್ ಏನಾಗಿರ್ತಿತ್ತು ಅಂದರೆ ತುಂಬ ಮೇಜರ್ ರೇಟ್ ಬಿಟ್ಬಿಡುತ್ತೆ. ಒಂದು ನಮಗೆ ಸಣ್ಣ ಇದು ಬಂದಿದ್ದೇನೋ, ನಂಬಿಕೆ ಬಂದಿದ್ದೇನೋ ಅಂದರೆ ಮನೆ ತನಕ ಬರೇ ಫನ್ ಮಿಕ್ಸ್ಡ್ ರೊಮ್ಯಾಂಟಿಕ್ ಆದ್ರೂ ಕೂಡ ಜನ ತೊಗೊಂಡ್ರು ಅಲ್ಲಿ. ಅದು ಒಂದು ಸಣ್ಣ ಫಸ್ಟ್ ರೈಟ್ ಮಾರ್ಕ್ ಹಾಕ್ಕೊಂಡಿದ್ದು ನಾವು. ಪರವಾಗಿಲ್ಲ, ಅವ್ನು ಟ್ರೈ ಮಾಡ್ಬೋದು ಫಸ್ಟ್ ಟೈಮು, ಒಂದು ಫುಲ್ ಇದು ಅಂತ. ಅಗೇನ್ ತರುಣ್ ಅದನ್ನು ಓಕೆ ಕೊಟ್ಟಿದ್ದೆ ಅದಕ್ಕೆ. ಇಲ್ಲ ಕಣ ಮಾಡೋಣ ಇದನ್ನ. ನನಗೆ ಫಸ್ಟ್ ಆಫ್ ಆಲ್ ಡೌಟು, ಎಲ್ಲನೂ ಡೌಟಲ್ಲೇ ಇದ್ದೀನಿ ನಾನು. ಯೂಶ್ವಲಿ ಡೌಟ್ ನನಗೆ, ಯಾಕಂದರೆ ಯಾಕೆ ಚಾನ್ಸ್ ಯಾಕೆ ತೊಗೊಳ್ಳೋದು ಅಂತ. ಯಾಕಂದರೆ ಸಿನಿಮಾ ನನಗೆ ಭಯ ಇದ್ದಿದ್ದೇನು ಅಂದರೆ, ಸರಿ ಒಂದು ಸಣ್ಣ ಇನ್ಸಿಡೆಂಟು ಆ ಸಾಂಗಲ್ಲಿ ಕಣ್ಣಾಗಿ ಮಿಂಚೆ ಟೈಮಲ್ಲಿ. ಸರಿ ಫಸ್ಟು ಹೀರೋಯಿನ್ ಇರಲಿಲ್ಲ. ಫಸ್ಟ್ ನನ್ನ ಮಾತ್ರ ಹಿಂಗೆ ಅಂದ್ಕೊಂಡು ದೂರದಲ್ಲಿ ಹಿಂಗಿರೋದಿತ್ತು. ಸರಿ ಎರಡು ಫಸ್ಟ್ ಒಂದು ಶಾರ್ಟ್ ಇಟ್ಟರು. ಫಸ್ಟ್ ಶಾರ್ಟೇ ಓಕೆ, ಫಸ್ಟ್ 2-3 ಶಾರ್ಟ್ ಸರ್ ಓಕೆ. ಹೀರೋಯಿನ್ ಕಾಂಬಿನೇಷನ್ ಬಂತು ಗುರುವೆ. ಕಾಂಬಿನೇಷನ್ ಬಂತು. ಸರಿ ಏನಿಲ್ಲ ಸರ್, ಹಿಂಗೆ ಹತ್ರ ಹಿಂಗೆ ಬರಬೇಕು, ಅವಳ ಕೈನ ಹಿಂಗೆ ತೊಗೊಂಡು ಅಂತ ಒಂದು ಕಿಸ್ ಮಾಡ್ತೀರಿ. ನಿಮ್ಮ ಕಿಸ್ ಆಗ್ತಿದ್ದಂಗೆ ಮುಖಕ್ಕೆ ಬರುತ್ತೆ ಕ್ಯಾಮ್ರಾ ಅಂತ. ಅಂದರೆ ಅವಳ ಮುಖ, ಅವಳು ಕಿಸ್ ಆಗ್ತಿದ್ದೆ, ಅವಳ ಎಕ್ಸ್ಪ್ರೆಷನ್ ಹಂಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸರಿ ಶಾರ್ಟು ಹಂಗೆ ಬಂದೆ, ಕರೆಕ್ಟಾಗಿ ಒಂದು ಮುತ್ತು ಕೊಟ್ಟೆ. ಅವಳು ಕ್ಯಾಮ್ರಾಗೆ ಹೋಯ್ತು. ಸರಿ ಕಟ್ ಬಂದ್ಬಿಟ್ಟು ಇಮ್ರಾನ್ ಅವ್ರು ನೋ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಬರ್ತಾ ಇಲ್ಲ ನಿಂದು ಹೀರೋಯಿನ್ಗೆ. ನಾನು ಅವಳು ಹೊಡಿತಾವಳೆ. 3 ಟೇಕು ಸರ್, 3 ಟೇಕು. ಆಮೇಲೆ ಇಲ್ಲ ಯಾಕೆ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ, ಜೋರಾಗಿ ಕುಕ್ಕೋತಾ ಇದ್ದಾರೆ, ಯಾಕೆ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಆಮೇಲೆ ಸೈಡಿಗೆ ಕರ್ಕೊಂಡೋಗಿ ಇಮ್ರಾನ್ ಕರ್ಕೊಂಡೋಗಿ ಹೇಳಿದ್ರು. ಕರ್ಕೊಂಡು ಹೋದ್ಲು ಅವಳು. ಏನು ನಡೀತಾ ಇದೆ ಅಲ್ಲಿ, ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಏನೋ ಅವ್ರದ್ದೇನೋ ಏನೋ ಕಂಫರ್ಟಬಲ್ ಇಲ್ವೋ ಏನಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಇಮ್ರಾನ್ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ಸರ್ ಇಲ್ಲ ಅವಳಿಗೆ ಎಕ್ಸ್ಪ್ರೆಷನ್ ಅಂದರೆ ನೀವು ಸರಿಯಾಗಿ ಮುತ್ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಅಲ್ಲಲ್ಲ, ಅವ್ರು ಅಂತಿರೋದು ಫೀಲ್ ಬರ್ತಾ ಇಲ್ಲ. ಅವ್ನು ಫೀಲ್ ಬರೋ ಥರ ಮುತ್ಕೊಡ್ರೆ ಆಮೇಲೆ ಕೊಟ್ಟರೆ ಆ ಫೀಲ್ ಬರುತ್ತಲ್ಲ. ಅವಳು ಆ್ಯಕ್ಟಿಂಗ್ ಮಾಡಿದ್ಲು ಏನೋ, ಆಮೇಲೆ ಫೀಲ್ ಬರೋ ಥರ ಕೊಟ್ಟಿರ್ತಾರೆ. ಫೀಲ್ ಒಳಗಿನ ಕೊಟ್ಟಿರ್ತೀರಾ, ಮೊದಲೇ ಕೆರಳಿಸಿದ ಮೇಲೆ ಕೊಡ್ತೀರ. ಹೀರನೇ ಬಾಯ್ಬಿಟ್ಟು ಈಗ ಹೇಳಿದ್ಮೇಲೆ ಚುರಾಲಿ ಅಲ್ಲ. ಇನ್ನೊಂದು ಏನಂದ್ರೆ ಅವ್ರು ಹೇಳಿದಂಗೆ ಕೈ ಕಿಸ್ ಕೂಡ ಕೊಟ್ಟಿದ್ರಲ್ಲ, ಮೋಸ್ಟ್ಲಿ ಅದೆಲ್ಲ ಅವ್ರಿಗೆ ಫೀಲ್ ಬಂದಿಲ್ಲ ಅನ್ಸುತ್ತೆ. ಇಲ್ಲ, ನಮ್ಗೆ ಭಯ ಫಸ್ಟ್ ಶಾಟ್ ಅದು. ಅದೇ ಹೇಳಿದೆ, ಬರೀ ಕೈಗೆ ಏನು ಕಿಸ್ ಕೊಡೋದು ಮಾತ್ರ ಅಲ್ಲ, ನನ್ನ ಕೆರಿಯರಲ್ಲೇನೆ ಕಿಸ್ ಕೊಡೋ ಫಸ್ಟ್. ಹೌದು, ನನ್ನ ಕೆರಿಯರಲ್ಲೇನೆ ಆ ಥರದ್ದೊಂದು ರೊಮ್ಯಾಂಟಿಕ್. ಬಟ್ ಲೈಫಲ್ಲಿ ಭಾಳ ಕೊಟ್ಟಿರ್ತಿರಲ್ಲ ಸರ್. ನೋಡಿ ಬಸ್ ಇದು ನಮಗೆ ನೀರು ಕುಡಿಯೋ ಥರ ಆಗ್ತದೆ. ಬಹುದೊಡ್ಡ ಕಲಾನಟರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ತುಂಬ ಪ್ರಸಿದ್ಧಿ ಇದ್ದಾರೆ, ಲೆಜೆಂಡ್ ಅಂತ ಹೇಳ್ಬೋದು ಒಂದು. ಬಟ್ ನೀವು ಅವ್ರ ದಾರಿಲಿ ಹೋಗದೆ ಡೈರೆಕ್ಷನ್ನ ತೊಗೊಂಡಿದ್ದೀರಾ. ಸೊ ಫಸ್ಟ್ ಸಿನಿಮಾ ಗೆಳೆಯನ ಜೊತೆ ಮಾಡ್ತಾ ಇದ್ದೀರಾ. ಸೊ ಸಿನಿಮಾಕ್ಕೆ ಹೀಗಂತ ಇಟ್ಟಿದ್ದೀರ, ಏನರ್ಥ? ಜನಗಳಿಗೆ ವಿಕ್ಟ್ರಿ ಅಂತಾರೆ, ಅದು ಬಿಟ್ಬಿಡಿ. ನೀವಿದ್ನ ಈ ಥರ ಇಟ್ಟಾಗ ಟೈಟಲ್ ಏನಂತ ನಿಮ್ಮ ಮನಸ್ಸಲ್ಲಿತ್ತು ಕತೆಗೆ? ಸರ್ ಏನಿಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂಪರ್ ಅನ್ನೋದು ಹೀಗೆ ಇಟ್ಟಿದ್ರಲ್ಲ, ಈ ಥರದ್ದು ಏನೋ ಒಂದು ಮಾಡಬೇಕಲ್ಲ. ಉಪೇಂದ್ರ ಅವ್ರ ಬಗ್ಗೆ ಅಷ್ಟೊಂದಿದೆ, ನಾವೇನಾದ್ರು ಮಾಡಬೇಕಲ್ವ ಅಂತ. ಇದು ಆ್ಯಕ್ಚುಲಿ ತಮಾಷೆ ಅಂತ ಶುರುವಾಗಿದ್ದು. ಓಕೆ, ನಾನು ತರುಣ್ ಎಲ್ಲ ಕೂತ್ಕೊಂಡಾಗ ಯಾರೋ ಟೈಟ್ಲ್ಗಳು ಹುಡುಕ್ತಾ ಇದ್ದಾಗ ಯಾರೋ 1 ಅಂತ ಇಟ್ಟಿದ್ದಾರೆ ಅಂತಂದ್ರು. 2 ಅಂತ ಇಡ್ಬೋದಲ್ವ ಅಂತ ತಮಾಷೆಗೆ ಹೇಳಿದ್ವಿ. ಓಕೆ,
ಅವ್ನು ತರುಣ ಚೆನ್ನಾಗಿದೆ ಅನ್ನೋ 2 ಇಡ್ಬೋದಲ್ವ 2 ಅನ್ನೋದು ಬೇಡ ಈ ಥರ ಸಿಂಬಲ್ ಇಡೋಣ ನಾನಂದೆ ಲವ್ ಏನು ಅಷ್ಟು ಹಿಂಗಂದ್ರೆ ಏನು ಗೊತ್ತಾಗುತ್ತೆ ನನ್ನ ಮಗನೇ ಬೇರೆ ಬೇರೆ ಅರ್ಥ ತಿಳ್ಕೊಂಬಿಡ್ತಾರೆ ಕೊಡೋ ಅಂತ ಇಲ್ಲ ಇಡೋಣ ಅಂತೇಳಿ ಅಲ್ಲಿ ಡಿಬೇಟ್ ಶುರು ಆಗಿದ್ದು. ಓಕೆ, ಆಮೇಲೆ ಅದನ್ನ ಸ್ಕೆಚ್ ಮಾಡ್ಬಿಟ್ಟು ಒಂದಷ್ಟು ಜನಕ್ಕೆ ಕಳ್ಸಿದ್ರು. ಅಷ್ಟು ಜನಕ್ಕೆ ಕಳ್ಸಿದ್ರೆ ಒಬ್ಬೊಬ್ರು ಒಂದೊಂದೊಂದೊಂದು ಹೇಳ್ತಾ ಬಂದ್ರು. ಸೊ ಏನು ಟೈಟ್ಲ್ ಇಡೋದು ಬೇಡ, ಬರೀ ಸಿಂಬಲ್ ಇಡೋಣ, ಸಿಂಬಲ್ ಮೇಲೆ ಜನ ಏನು ಟೈಟಲ್ ಕೊಡ್ತಾರೆ ಅದನ್ನು ನಾವು ಟೈಟ್ಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರುವಾಗಿದ್ದೆ ಇದು ವಿಕ್ಟ್ರಿ ಟೈಟ್ಲ್. ಸೊ ನೀವು ಹೀಗಂತ ಇಟ್ಟಾಗ ನಿಮಗೂ ಗೊತ್ತಿಲ್ಲ ಇದು ವಿಕ್ಟ್ರಿ ಆಗುತ್ತೆ ಅಂತ, ಇಲ್ಲ ಬರೀ 2 ಅಂದ್ಕೊಂಡು ನಾರ್ಮಲ್ ಆಗಿ ಇಟ್ಟಿರೋದು. ನೋಡಿ 2 ಅನ್ನೋದೇ ವಿಕ್ಟ್ರಿ ಆಗಿದೆ. 2 ಅಂದರೆ ಇದು ಬೇರೆ ಥರ ಅರ್ಥ ಬರುತ್ತೆ. ಸಿನಿಮಾ ಒಳಗಡೆ ಇನ್ನೊಂದು ಅರ್ಥ ಇದೆ ಇದಕ್ಕೆ. ಇದು ಕರೆಕ್ಟ್ ಸಿನಿಮಾ ರಿವೀಲ್ ಮಾಡ್ತೀವಿ. ನೀವು ಗೊತ್ತಾದ ನೀವು ಹೇಳೋದಿಲ್ಲ, ಬನ್ನಿ ಶುಕ್ರವಾರ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಆನ್ಸರ್ ಸೇಮ್ ಇರುತ್ತೆ. ಸೊ ಎನಿವೆ ಈ ವಾರ ತುಂಬ ದೊಡ್ಡ ತಿರುವು ಸಿನಿಮಾ ಇಲ್ಲಿ ಹೇಳಂಗಿಲ್ಲ, ತುಂಬ ದೊಡ್ಡ ತಿರುವುದು. ನೀವು ನೋಡಿದಾಗ ನೀವು ನನಗೆ ಸಿನಿಮಾ ಮುಗಿದ ಖಂಡಿತ ನೋಡೋಣ. ಈ ವಾರ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಫಸ್ಟ್ ಸಿನಿಮಾ ನಿಮಗೆ ರ್ಯಾಂಬೋ ಆದಮೇಲೆ ನೆಕ್ಸ್ಟ್ ಬರ್ತಾರೋ ಸಿನಿಮಾ. ಎನಿವೆ ಸರ್, ನಿಜವಾಗಿ ಶುಕ್ರವಾರ ಸಿನಿಮಾ ಹೊರ ಬರ್ತದೆ. ಆಫ್ಟರ್ ಸಾಂಗ್ ಎಲ್ಲ ಹಿಟ್ ಆದಮೇಲೆ ನೋಡೋ ಒಂದು ಕಾತರದಿಂದ ನಾವು ಕಾಯ್ತಾ ಇದ್ವಿ, ಜನನೂ ಕಾಯ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಸಿನಿಮಾ ಹೊರಡ ಬರಲಿ, ಚೆನ್ನಾಗಾಗಲಿ. ಇನ್ನೂ ಈ ರೀತಿ ನೀವು ಏನೇ ಮಾಡಿ, ಎಷ್ಟೇ ಸಿನಿಮಾ ಮಾಡಿ, ನಗ್ಸೋದು ನಿಲ್ಲಿಸ್ಬೇಡಿ, ನಗ್ತಾನೆ ಇರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಇಷ್ಟೊಂದು ವಿಕ್ಟ್ರಿ ಚಿತ್ರದ ಕಾರ್ಯಕ್ರಮ ನೋಡಿದ್ವಿ. ನಿಜವಾಗ್ಲೂ ಇದಕ್ಕೆ ಅರ್ಥ ಏನು ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ 2 ಅಂತ ಇಟ್ಟಿದ್ರಂತೆ. ಬಟ್ ಸಿನಿಮಾ ನೋಡಿದ್ಮೇಲೆ ನಿಮಗೆ ಏನು ಅನಿಸುತ್ತೋ ನೀವು ಅದನ್ನ ಹೇಳಿ. ಸೊ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿದ್ರೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ. ಆಚೆಗಾಕವಳೆ ವೈಫು